ನಮಸ್ಕಾರ ಎಲ್ರಿಗೂ. ಬೆಳೆ ಉತ್ಪಾದನೆ ಹಾಗೂ ನಿರ್ವಹಣೆಯ ಅಧ್ಯಾಯವನ್ನು ಇವತ್ತು ನಾವು ಅಭ್ಯಾಸ ಮಾಡೋಣ. ನಾವು ಇವತ್ತಿನ ದಿನ ಪರಿಸರದ ಘಟಕಗಳು, ಪ್ರಾಣಿಗಳಿಗೆ ಆಹಾರ ಏಕೆ ಬೇಕು, ಬೆಳೆಯ ವಿಧಗಳು ಹಾಗೂ ಕೃಷಿ ಪದ್ಧತಿ ಬಗ್ಗೆ ಅಭ್ಯಾಸ ಮಾಡೋಣ. ಎಲ್ಲ ಜೀವಿಗಳಿಗೆ ಆಹಾರದ ಅವಶ್ಯಕತೆ ಏಕಿದೆ, ದೇಹದ ವಿವಿಧ ರೀತಿಯ ಚಯಾಪಚಯ ಕ್ರಿಯೆಗಳಾದ ಜೀರ್ಣಕ್ರಿಯೆ, ಉಸಿರಾಟ, ರಕ್ತ ಪರಿಚಲನೆ ಮುಂತಾದ ಕ್ರಿಯೆಗಳಿಗೆ ಶಕ್ತಿಯ ಅವಶ್ಯಕತೆ ಇರೋದರಿಂದ ಎಲ್ಲ ಜೀವಿಗಳು ಆಹಾರವನ್ನು ಸೇವನೆ ಮಾಡ್ತವೆ. ಬೆಳೆ ಎಂದರೇನು ಈಗ ನಾವು ತಿಳಿದುಕೊಳ್ಳೋಣ. ಬೆಳೆ ಅಂದರೆ ಏನು? ಒಂದು ಸ್ಥಳದಲ್ಲಿ ಒಂದೇ ರೀತಿಯ ಸಸ್ಯಗಳನ್ನು ದೊಡ್ಡ ಪ್ರಮಾಣದಲ್ಲಿ ಬೆಳೆದಾಗ ಅದನ್ನು ನಾವು ಬೆಳೆ ಅಂತ ಕರಿತೀವಿ. ಉದಾಹರಣೆಗೆ ಗೋಧಿ ಬೆಳೆ. ಭಾರತ ಒಂದು ವಿಶಾಲವಾದ ಪ್ರದೇಶವಾಗಿದ್ದು ಉಷ್ಣಾಂಶ, ತೇವಾಂಶ ಮತ್ತು ಮಳೆಯ ಪ್ರಮಾಣಗಳ ಆಧಾರದ ಮೇಲೆ ವಿಭಿನ್ನ ಭಾಗಗಳಲ್ಲಿ ವೈವಿಧ್ಯಮಯವಾದ ಬೆಳೆಗಳನ್ನು ಬೆಳೆಯಲಾಗ್ತದೆ. ವಿಧಗಳು ಅಥವಾ ವಿಧಾನಗಳು ಭಾರತದಲ್ಲಿ 2 ಅಥವಾ 3 ವಿಧದ ಬೆಳೆಗಳನ್ನು ಬೆಳೆಯುತ್ತಾರೆ. ಮಳೆಗಾಲದಲ್ಲಿ ಬೆಳೆಯುವ ಬೆಳೆಗಳನ್ನು ಖಾರಿಫ್ ಬೆಳೆಗಳು ಅಂತ ಕರೀತಾರೆ. ಇದನ್ನು ಜೂನ್ನಿಂದ ಸೆಪ್ಟೆಂಬರ್ ತಿಂಗಳಲ್ಲಿ ಬೆಳೆಯಲಾಗ್ತದೆ. ಜೋಳ, ಮೆಕ್ಕೆ ಜೋಳ, ಭತ್ತ, ಕಬ್ಬು, ಉದ್ದು, ಹತ್ತಿ, ರಾಗಿ ಮುಂತಾದ ಬೆಳೆಗಳನ್ನು ಬೆಳೆಯಲಾಗ್ತದೆ. ನೋಡಿ ವಿದ್ಯಾರ್ಥಿಗಳೇ, ಚಳಿಗಾಲದಲ್ಲಿ ಬೆಳೆಯುವ ಬೆಳೆಗಳನ್ನು ರಬಿ ಬೆಳೆಗಳು ಅಂತ ಕರಿತೀವಿ. ಅಕ್ಟೋಬರ್ನಿಂದ ಮಾರ್ಚ್ವರೆಗೂ ಈ ಬೆಳೆಗಳನ್ನು ಬೆಳೆಯಲಾಗ್ತದೆ. ಗೋಧಿ, ಕಡಲೆ, ಬಟಾಣಿ, ಸಾಸಿವೆ ಮುಂತಾದ ಬೆಳೆಗಳನ್ನು ನಾವು ಬೆಳಿತೀವಿ. ಇವುಗಳ ಹೊರತಾಗಿ ದ್ವಿದಳ ಧಾನ್ಯಗಳನ್ನು ಮತ್ತು ತರಕಾರಿಗಳನ್ನು ಬೇಸಿಗೆಯಲ್ಲಿ ಬೆಳೆಯಲಾಗ್ತದೆ. ಬದನೆಕಾಯಿ, ಸೌತೆಕಾಯಿ, ಕುಂಬಳಕಾಯಿ ಮುಂತಾದ ತರಕಾರಿಗಳನ್ನು ಬೆಳೆಯಲಾಗ್ತದೆ. ಒಂದು ನಿರ್ದಿಷ್ಟ ಕಾಲಾವಧಿಯಲ್ಲಿ ರೈತರು ಕೈಗೊಳ್ಳುವ ಅನೇಕ ಚಟುವಟಿಕೆಗಳಿಗೆ ಕೃಷಿ ಪದ್ಧತಿಗಳು ಎನ್ನುವರು. ಕೃಷಿ ಪದ್ಧತಿಯಲ್ಲಿ ಮೊಟ್ಟ ಮೊದಲನೇದು ಮಣ್ಣನ್ನು ಹದಗೊಳಿಸುವಿಕೆ ಬರ್ತದೆ. ಅದಾದಮೇಲೆ ಬಿತ್ತನೆ ಆದಮೇಲೆ ಸಾವಯವ ಗೊಬ್ಬರ ಮತ್ತು ರಸಗೊಬ್ಬರಗಳನ್ನು ಸೇರಿಸುವುದು ಕೃಷಿ ಪದ್ಧತಿಯನ್ನು ಒಳಗೊಂಡಿದೆ. ನಂತರದಲ್ಲಿ ನೀರಾವರಿ, ಕಳೆಗಳಿಂದ ರಕ್ಷಣೆ, ಕೊಯ್ಲು, ಸಂಗ್ರಹಣೆ, ಮಣ್ಣನ್ನು ಹದಗೊಳಿಸುವಿಕೆ ಇದು ಕೃಷಿಯ ಮೊದಲ ಹಂತ. ಕೃಷಿಯ ಬಹುಮುಖ್ಯ ಕಾರ್ಯವೆಂದರೆ ಮಣ್ಣನ್ನು ತಿರುವು ಹಾಕುವುದು ಮತ್ತು ಅದನ್ನು ಸಡಿಲಗೊಳಿಸುವುದು ಆಗಿದೆ. ಇದರಿಂದ ಬೇರುಗಳು ಮಣ್ಣಿನ ಆಳಕ್ಕೆ ಇಳಿಯಲು ಸಾಧ್ಯವಾಗುತ್ತದೆ. ಬೇರುಗಳು ಎಷ್ಟು ಆಳಕ್ಕೆ ಇಳಿತಾವೆ ನೋಡ್ರಿ, ಅಷ್ಟು ಸಡಿಲವಾದ ಮಣ್ಣು ಅವುಗಳ ಸುಲಭ ಉಸಿರಾಟಕ್ಕೆ ಅನುವು ಮಾಡಿಕೊಡುತ್ತದೆ. ಇದರಿಂದ ಏನಾಗ್ತದೆ ಅಂದರೆ ಬೇರು ಮಣ್ಣಿನ ಆಳಕ್ಕೆ ಇಳಿಯಲು ಸಾಧ್ಯವಾಗ್ತದೆ. ಬೇರುಗಳು ಅತ್ಯಂತ ಆಳಕ್ಕೆ ಹೋದರೂ ಸಡಿಲವಾದ ಮಣ್ಣು ಅವುಗಳು ಸುಲಭವಾಗಿ ಪೋಷಕಾಂಶಗಳನ್ನು ಹೀರಿಕೊಳ್ಳೋ ಹಾಗೆ ಹಾಗೂ ನೀರನ್ನು ಹೀರಿಕೊಳ್ಳೋ ಹಾಗೆ ಅನುವು ಮಾಡಿಕೊಡುತ್ತದೆ. ಅದೇ ಲೆಗುಮಿನಸ್ ಸಸ್ಯಗಳಲ್ಲಿ ನೈಟ್ರೋಜನ್ ಅನಿಲವನ್ನು ನೈಟ್ರೇಟ್ ಮತ್ತು ನೈಟ್ರೇಟ್ಗಳಾಗಿ ಪರಿವರ್ತಿಸಲು ಬೇರುಗಳಿಗೆ ಸಹಾಯ ಮಾಡುತ್ತದೆ. ಇನ್ನು ಮಣ್ಣನ್ನು ಸಡಿಲಗೊಳಿಸಿದರೆ ಬೇರುಗಳ ಸುಲಭ ಉಸಿರಾಟಕ್ಕೆ ಕಾರಣ ಹೇಗೆ ಆಗ್ತದೆ ಅನ್ನೋದನ್ನು ಅಭ್ಯಾಸ ಮಾಡೋಣ. ಮಣ್ಣು ಸಡಿಲವಾಗಿದ್ದರೆ ಎರೆಹುಳುಗಳು ಮತ್ತು ಸೂಕ್ಷ್ಮ ಜೀವಿಗಳು ಸುಲಭವಾಗಿ ಅದರೊಳಗೆ ಪ್ರವೇಶ ಮಾಡ್ತವೆ. ಈ ಜೀವಿಗಳನ್ನು ನಾವು ಏನಂತ ಕರಿತೀವಿ? ರೈತನ ಮಿತ್ರ ಅಂತ ಕರಿತೀವಿ. ಯಾಕಂದರೆ ಸಾಯಿಲ್ಗೆ, ಮಣ್ಣಿಗೆ ಈ ಸೂಕ್ಷ್ಮ ಜೀವಿಗಳು, ಎರೆಹುಳುಗಳು ಹ್ಯೂಮಸನ್ನು ಆ್ಯಡ್ ಮಾಡ್ತಾವೆ, ಹ್ಯೂಮಸನ್ನು ಸೇರಿಸ್ತಾವೆ. ಅದರಿಂದ ಮಣ್ಣಿನ ಒಂದು ಕ್ವಾಲಿಟಿ ಏನಂತ ಕರಿತೀವಲ್ಲ ಅದು ಉತ್ಕೃಷ್ಟ ಮಟ್ಟಕ್ಕೆ ಇರ್ತದೆ. ಮಣ್ಣು ಏನನ್ನು ಒಳಗೊಂಡದ? ಮಣ್ಣನ್ನು ತಿರುವಿ ಹಾಕುವ ಮತ್ತು ಸಡಿಲಗೊಳಿಸುವ ಅಗತ್ಯ ಯಾಕೆ ಬರ್ತದೆ ಅಂದರೆ ಖನಿಜಗಳು, ನೀರು, ಗಾಳಿ ಮತ್ತು ಕೆಲವು ಜೀವಿಗಳನ್ನು ಮಣ್ಣು ಒಳಗೊಂಡದ. ಇದರ ಜೊತೆಗೆ ಸತ್ತ ಸಸ್ಯಗಳು ಮತ್ತು ಪ್ರಾಣಿಗಳು ಮಣ್ಣಿನಲ್ಲಿರುವ ಸೂಕ್ಷ್ಮ ಜೀವಿಗಳಿಂದ ವಿಘಟನೆಗೊಂಡು ಪೋಷಕಾಂಶಗಳು ಮಣ್ಣಿಗೆ ಮರಳಿ ಸೇರ್ತವೆ. ಈ ಪೋಷಕಾಂಶಗಳು ಪುನಃ ಸಸ್ಯಗಳಿಂದ ಹೀರಲ್ಪಡ್ತವೆ ಮತ್ತು ಮಣ್ಣಿನ ಮೇಲ್ಪದರವು ಪೋಷಕಾಂಶಗಳಿಂದ ಸಮೃದ್ಧವಾಗಿರುತ್ತದೆ. ಇದು ಸಸ್ಯಗಳ ಬೆಳವಣಿಗೆಗೆ
ಪ್ರೋತ್ಸಾಹ ಕೊಡ್ತಾ ಇರ್ತದೆ. ಇಂಥ ಮಣ್ಣನ್ನು ನಾವು ತಿರುವಿ ಹಾಕೋದ್ರಿಂದ ಇದು ಬೇರುಗಳ ಆಳಕ್ಕೆ ಈ ಒಂದು ಸಮೃದ್ಧವಾದ ಮಣ್ಣು ಇಳಿಯೋದ್ರಿಂದ ಸಸ್ಯಗಳು ಸಮೃದ್ಧವಾಗಿ ಬೆಳೆಯೋಕ್ಕೆ ಸಹಾಯ ಆಗ್ತದೆ. ಈ ಮಣ್ಣನ್ನು ತಿರುವು ಹಾಕುವ ಪ್ರಕ್ರಿಯೆಯನ್ನು ಉಳುಮೆ ಅಂತ ಕರಿತೀವಿ. ಉಳುಮೆಗೆ ನೇಗಿಲನ್ನು ಬಳಕೆ ಮಾಡಲಾಗ್ತದೆ. ಉಳುಮೆ ಮಾಡಿದ ಜಮೀನು ಮಣ್ಣಿನ ದೊಡ್ಡ ದೊಡ್ಡ ಉಂಡೆಗಳನ್ನು ಹೊಂದಿದ್ದರೆ ಅವುಗಳನ್ನು ಹೆಂಟೆ ಅಂತ ಕರಿತೀವಿ. ಈ ಹೆಂಟೆಗಳನ್ನು ನಾವು ಉಳುಮೆ ಮಾಡುವುದರಿಂದ ಪುಡಿ ಪುಡಿ ಮಾಡಬಹುದು. ಬಿತ್ತನೆ ಮಾಡಲು ಮತ್ತು ನೀರಾವರಿ ಉದ್ದೇಶಗಳಿಗಾಗಿ ಜಮೀನನ್ನು ಮಟ್ಟ ಮಾಡಲು ಲೆವೆಲರ್ ಎಂಬ ಉಪಕರಣವನ್ನು ಬಳಸಲಾಗ್ತದೆ. ಹೆಚ್ಚಿನ ಇಳುವರಿ ಪಡೆಯಲು ಬಿತ್ತನೆ ಮಾಡುವ ಮೊದಲು ಮಣ್ಣನ್ನು ಸಣ್ಣ ಕಣಗಳ ಗಾತ್ರಕ್ಕೆ ನೇಗಿಲ ಸಹಾಯದಿಂದ ನಾವು ಮಾರ್ಪಾಡು ಮಾಡ್ತೀವಿ. ಅಲ್ಲದೆ ಎಡಕ್ಕುಂಟೆ ಮತ್ತು ಕಲ್ಟಿವೇಟರ್ ಎಂಬ ಸಲಕರಣೆಗಳನ್ನು ಬಳಸಿ ನಾವು ಕೃಷಿ ಮಾಡ್ತೀವಿ. ನೇಗಿಲು ಮಣ್ಣನ್ನು ಉಳುಮೆ ಮಾಡಲು, ಬೆಳೆಗೆ ಗೊಬ್ಬರ ಹಾಕಲು, ಕಳೆ ತೆಗೆಯಲು ಬಳಸುವ ಒಂದು ಉಪಕರಣ ಆಗಿದೆ. ಮೊದಲೆಲ್ಲ ಮರದ ನೇಗಿಲುಗಳನ್ನು ಬಳಸ್ತಾ ಇದ್ದರು. ಅದರ ಮುಂದೆ ಬಲಯುತವಾದ ತ್ರಿಕೋನಾಕಾರದ ಕಬ್ಬಿಣದ ಚೂರನ್ನು ಇರಿಸ್ತಾ ಇದ್ದರು. ಉದ್ದನೆಯ ಮರದ ತುಂಡು ನೇಗಿಲಿನ ಮುಖ್ಯ ಭಾಗವಾಗಿತ್ತು. ಅದನ್ನು ಈಚು ಅಂತ ಕರೀತಾ ಇದ್ದರು. ಈಚಿನ ಒಂದು ತುದಿಯಲ್ಲಿ ಹಿಡಿಕೆ ಇರುತ್ತದೆ. ಇನ್ನೊಂದು ತುದಿಯನ್ನು ಎತ್ತುಗಳ ಕುತ್ತಿಗೆಯ ಮೇಲೆಡೆ ನೊಗಕ್ಕೆ ಕಟ್ಟಲಾಗ್ತಾಯಿತ್ತು. ಈಚಿನ ದಿನಗಳಲ್ಲಿ ಕಬ್ಬಿಣದ ನೇಗಿಲುಗಳು ಬಂದವ. ಅವು ಕೂಡ ಹೋಗಿ ಈಗ ಟ್ರ್ಯಾಕ್ಟರಿಂದ ನಾವು ನೇಗಿಲನ್ನು ಓಡಿಸ್ತೀವಿ. ಕೃಷಿಯಿಂದ ಎತ್ತುಗಳು ಮತ್ತು ದನ ಕರುಗಳನ್ನು ದೂರ ಇಡಲಾಗ್ತಿದೆ. ಇದರಿಂದ ಬಹಳಷ್ಟು ನಾವು ಪರಿಣಾಮಗಳನ್ನು ಎದುರಿಸ್ತಾ ಇದ್ದೀವಿ. ಗೊಬ್ಬರಗಳಿಗಾಗಿ ನಾವು ರಾಸಾಯನಿಕ ಗೊಬ್ಬರಗಳ ಮೇಲೆ ಅವಲಂಬಿತರಾಗಬೇಕಾಗ್ಯದ. ಏಕೆಂದರೆ ನಾವು ಎತ್ತುಗಳನ್ನು ದನ ಕರುಗಳನ್ನು ಕೃಷಿಯಿಂದ ದೂರ ಇಟ್ಟಾಗ ಅವುಗಳ ಹೆಂಡೆಯಿಂದ ಗೊಬ್ಬರ ಏನು ತಯಾರಾಗ್ತದಲ್ಲ, ಆ ಗೊಬ್ಬರ ನಮಗೆ ಲಭ್ಯವಾಗುವುದಿಲ್ಲ. ಬಿತ್ತನೆಗೆ ಬಳಸುವ ಸಾಂಪ್ರದಾಯಿಕ ಸಲಕರಣೆಗೆ ಕೂರಿಗೆ ಅಂತ ಕರಿತೀವಿ. ಬೀಜಗಳನ್ನು ಕೂರಿಗೆಯ ಆಲಿಕೆಯಲ್ಲಿ ತುಂಬಲಾಗ್ತದೆ. ಒಂದು ತಟ್ಟೆ ಆಕಾರದ ಒಂದು ರಚನೆಯಲ್ಲಿ ರಂಧ್ರಗಳಿರ್ತವೆ. ಆ ರಂಧ್ರಗಳ ಮೂಲಕ ಬೀಜಗಳನ್ನು ಹಾಕಲಾಗ್ತದೆ. ಆ ರಂಧ್ರಗಳಿಗೆ ಬಿದಿರಿನ ಕೊಳವೆಗಳನ್ನು ಜೋಡಿಸಿರ್ತಾರೆ. ಈ ಕೊಳವೆಗಳ ಮುಂದಿನ ತುದಿಯು ಚೂಪಾಗಿದ್ದು, ಈ ಭೂಮಿಯಲ್ಲಿ ಈ ಚೂಪಾದ ತುದಿಯು ಕಾಳುಗಳನ್ನು, ಬೀಜಗಳನ್ನು ಊರ್ತದೆ. ಈ ರೀತಿ ಕೂರಿಗೆಯ ಮೂಲಕ ಬೀಜಗಳ ಬಿತ್ತನೆಯನ್ನು ಮಾಡಲಾಗ್ತದೆ. ಇನ್ನು ಕಲ್ಟಿವೇಟರು, ಟ್ರ್ಯಾಕ್ಟರಿಂದ ಎಳೆಯುವ ಕಲ್ಟಿವೇಟರ್ನಿಂದ ಉಳುಮೆ ಮಾಡಲಾಗ್ತದೆ. ಕಲ್ಟಿವೇಟರ್ನ ಬಳಕೆಯಿಂದ ದೈಹಿಕ ಶ್ರಮ ಮತ್ತು ಸಮಯ ಎರಡೂ ಉಳಿತಾಯ ಆಗ್ತವೆ. ಬಿತ್ತನೆ ಬೆಳೆಯ ಉತ್ಪಾದನೆ ಅತ್ಯಂತ ಪ್ರಮುಖ ಭಾಗವಾಗಿದೆ. ಬಿತ್ತನೆಗೆ ಮೊದಲು ಒಳ್ಳೆಯ ತಳಿಯ ಆರೋಗ್ಯಕರ, ಸ್ವಚ್ಛ ಮತ್ತು ಉತ್ತಮ ಗುಣಮಟ್ಟದ ಬೀಜಗಳನ್ನು ಆಯ್ದುಕೊಳ್ಳಬೇಕಾಗ್ತದೆ. ನಾವು ಸರಿಯಾದ ಬೀಜಗಳನ್ನು ಆಯ್ಕೆ ಮಾಡಲಿಲ್ಲ ಅಂದರೆ ನಮಗೆ ಕಡಿಮೆ ಇಳುವರಿ ಬರ್ತದೆ. ಆರೋಗ್ಯಕರವಾದ ದಪ್ಪನಾದ ಬೀಜಗಳನ್ನು ಆಯ್ಕೆ ಮಾಡಿದರೆ ನಮಗೆ ಒಳ್ಳೆಯ ಫಸಲು ಬರ್ತದೆ. ಇನ್ನು ಯಾಂತ್ರಿಕ ಕೂರಿಗೆಯ ಉಪಯೋಗಗಳೇನು ಅನ್ನೋದನ್ನು ತಿಳ್ಕೊಳ್ಳೋಣ. ಯಾಂತ್ರಿಕ ಕೂರಿಗೆಯಿಂದ ಸರಿಯಾದ ಅಂತರದಲ್ಲಿ ಹಾಗೂ ಸರಿಯಾದ ಆಳದಲ್ಲಿ ಬೀಜಗಳನ್ನು ಬಿತ್ತೋಕ್ಕೆ ಸಾಧ್ಯ ಆಗ್ತದೆ. ಅಲ್ಲದೆ ಬಿತ್ತನೆಯ ನಂತರ ಬೀಜಗಳನ್ನು ಮಣ್ಣಿನಿಂದ ಮುಚ್ಚೋಕ್ಕೆ ಸಾಧ್ಯ ಆಗ್ತದೆ. ಮಣ್ಣಿನಿಂದ ಮುಚ್ಚೋದ್ರಿಂದ ಪಕ್ಷಿಗಳು ಬೀಜಗಳನ್ನು ತಿನ್ನದಂತೆ ರಕ್ಷಣೆ ಆಗ್ತದೆ. ಇನ್ನು ಬೀಜಗಳ ನಡುವೆ ಸೂಕ್ತ ಅಂತರ ಯಾಕಿರ್ಬೇಕು ರೀ? ನಾವು ಗುಂಪೆನೂ ಬೀಜಗಳನ್ನು ಹಾಕ್ಬೋದಲ್ಲ.
ಗುಂಪೆ ಗುಂಪೆ ಬೀಜಗಳನ್ನು ಹಾಕಿದರೆ ಅದಕ್ಕೆ ಸರಿಯಾದ ಬಿಸಿಲು ಸಿಗೋದಿಲ್ಲ, ಮಣ್ಣು ಹಾಗೂ ನೀರು ಅಲ್ಲದೆ ಪೋಷಕಾಂಶಗಳ ಕೊರತೆ ಆಗುವುದರಿಂದ ಆ ಒಂದು ಸಸ್ಯಗಳು ಸರಿಯಾಗಿ ಬೆಳೆಯೋದಿಲ್ಲ. ಇದರಿಂದ ಇಳುವರಿಯಲ್ಲಿ ಕೊರತೆ ಉಂಟಾಗ್ತದೆ. ಆದ್ದರಿಂದ ಸೂಕ್ತ ಅಂತರದ ಅವಶ್ಯಕತೆ ಬಹಳ ಮುಖ್ಯವಾಗಿದೆ. ಸೂಕ್ತ ಅಂತರದಿಂದ ಬೆಳೆದಾಗ ಹೆಚ್ಚಿನ ಇಳುವರಿಯನ್ನು ರೈತರು ಪಡೆಯಬಹುದಾಗಿದೆ.